ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು 2 ಕಲರ್ ಯೂಸ್ ಮಾಡಿ ಒಂದು ಚುಕ್ಕಿ ರಂಗೋಲಿ ಹಾಕ್ತಾ ಇದ್ದೀನಿ. ಇದು 9 ರಿಂದ 5ವರೆಗೂ ಹಾಕೋ ಚುಕ್ಕಿ ಇದು ರಂಗೋಲಿ. ಸ್ಟಾರ್ಟಿಂಗ್ 9 ಹಾಕ್ಬಿಟ್ಟು ಸೆಂಟರ್ನಲ್ಲಿ ನಾವು ಡಾಟ್ಸನ್ನು ಇಡ್ತಾ ಹೋಗಬೇಕು. ಆ ಕಡೆ ಈ ಕಡೆ ಡಾಟ್ ಬಿಟ್ಟು ಮಧ್ಯದಲ್ಲಿ ಇಡಬೇಕು. ಡಿಸ್ಟೆನ್ಸ್ ಎಲ್ಲ ಕರೆಕ್ಟ್ ಇದರಲ್ಲೇ ಹಾಕ್ತಾ ಹೋಗಬೇಕು. 5 ಬಂದಮೇಲೆ ಅದ್ರ ಮೇಲ್ಗಡೆ ಲೈನ್ ಇದೆಯಲ್ಲ ಅದನ್ನು ಚೂಸ್ ಮಾಡಿ ಅದಕ್ಕೆ ನಾವು ಹೀಗೆ ಗೆರೆಗಳನ್ನು ಹಾಕಬೇಕು. ಇಂಟು ಮಾರ್ಕ್ ಹಾಕಿ 3 ಗೆರೆನ ಹಾಕ್ತಾ ಇದ್ದೀನಿ ಪ್ರತಿ ಸಲನೂ. ಆ ಸೈಡ್ ಈ ಸೈಡ್ ಎರಡೆರಡು ಡಿಸೈನು, ಮಧ್ಯದಲ್ಲಿ ಬಿಡಿಸ್ಕೊಳ್ಳೋದು. ಇದು ಫ್ಲವರ್ ಟೈಪ್ ಆಗೋದು ತುಂಬ ಆಗ್ತಾ ಇದೆ ರಂಗೋಲಿ. ಮತ್ತು ಈ ಥರ ಫ್ಲೈನ್ ಹಾಕೋದು ಮಧ್ಯೆ ಗೆರೆ ಬರಲ್ಲ ಮಧ್ಯೆ, ಅದಕ್ಕೆ ಅದು ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಹಾಕೋಬೋದು ಫಂಕ್ಷನ್ಗಳಾದಾಗೆಲ್ಲ ತುಂಬ. ನಾನು 2 ಕಲರ್ ಹಾಕ್ತೀನಿ, ಯೆಲ್ಲೋ ಮತ್ತು ವೈಲೆಟ್ ತಗೊಂಡಿದ್ದೀನಿ. ಒಂದು ಲೈನ್ ಮರಿಬೇಡಿ. ವೈಲೆಟ್ ಮತ್ತು ಯೆಲ್ಲೋ ಕಲರ್ ಯಾಕೆ ಚೂಸ್ ಮಾಡಿದ್ದಂದರೆ ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಟೈಲ್ಸ್ ಇದೆಯಲ್ಲ, ಹಾಗಾಗಿ ನಾನು ಕಲರ್ ತಗೊಂಡು. ಅಂಗಳದಲ್ಲೇ ಅಥವಾ ವೈಟ್ ಟೈಲ್ಸ್ ಬೇರೆ ಕಲರ್ ಇದ್ದಾಗ ನಾವು ಪಿಂಕು ಎಲ್ಲ ಚೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ. ಇದು ಬೇಗ ಈಸಿಯಾಗಿ ಹಾಕೋಬೋದು ಮತ್ತು ಫಸ್ಟ್ ಕಲಿಯೋರಿಗಂತೂ ತುಂಬ ಈಸಿ, ಕಲಿಯೋಕ್ಕಾಗಿ ಇಲ್ಲ. ಇದು ಇರೋದು ಮಧ್ಯೆ ಈ ಡೈಮಂಡ್ ಶೇಪ್ ಬರುತ್ತಲ್ಲ ಅದಕ್ಕೆ ಜಾಯಿನ್ ಮಾಡ್ಕೊಬೇಕು. ಎಲ್ಲ ಫ್ಲವರ್ ಮಧ್ಯೆನೂ ಡೈಮಂಡ್ ಡಿಸೈನ್ ಬರುತ್ತೆ ಮತ್ತು ಸೆಂಟ್ರಲ್ಲೂ ಬರುತ್ತೆ. ಈ ಥರ ಸೆಂಟ್ರಲ್ ಬರೋ ಡಿಸೈನಿಗೆ ನಾವು ಬೇರೆ ಕಲರ್ ಯೂಸ್ ಮಾಡ್ಬೋದು. ನಾನಿವತ್ತು ಎಲ್ಲದಕ್ಕೂ ಸೇಮ್ ಕಲರೇ ಹಾಕ್ತಾಯಿದ್ದೀನಿ. ಇದು ಫ್ಲವರಿನ ದಳಗಳು, ಅದಕ್ಕೆ ವೈಲೆಟ್ ಕಲರು ತುಂಬ್ತಾ ಇರೋದು. ಮತ್ತು ಇದು ಬ್ಯೂಟಿಫುಲ್ಲಾಗಿ ಕಾಣೋಕ್ಕೆ ಕಾರಣ ಇದು ಎಲ್ಲ ಸೇಮ್ ದಳನ ವೈಲೆಟ್ ಇದರಲ್ಲಿ ತುಂಬೋದು ಮತ್ತು ಫ್ಲವರ್ ರಂಗೋಲಿ ಆಗಿದ್ರಿಂದನೂ ಇದು ಅಷ್ಟು ಚೆನ್ನಾಗಿ ಕಾಣುತ್ತೆ. ಮಧ್ಯೆ ಗ್ಯಾಪು, ಡೈಮಂಡ್ ಶೇಪಿನ ಗ್ಯಾಪು ತುಂಬ ದೊಡ್ಡದಾಗಿದೆ, ಅದಕ್ಕೆ ನಾನು ಯೆಲ್ಲೋ ಕಲರಲ್ಲಿ ತುಂಬ್ತೀನಿ. ಯೆಲ್ಲೋ ಕಲರನ್ನು ನಾವು ಕೈಯಿಂದ ತುಂಬೋಕ್ಕೆ ದೊಡ್ಡ ಗ್ಯಾಪ್ ಇರುತ್ತೆ ಈ ಫ್ಲವರಿಗೆ, ಈ ಡಿಸೈನಿಗೆ. ಅದಕ್ಕೆ ನಾವು ಟೀಸರ್ಸ ಜಾಲ್ರಿನೋ ಅದರಲ್ಲೇ ಇದಾಕಿ ಯೂಸ್ ಮಾಡ್ಕೊಬೋದು. ಕೈಯಲ್ಲೇ ಮಾಡೋದಾದರೆ ತುಂಬ ಟೈಮ್ ಹೋಗ್ಬಿಡತ್ತೆ. ಸ್ಟಾರ್ಟಿಂಗ್ ನಾನು ಕೈಯಲ್ಲೇ ತುಂಬ್ತಾ ಇದ್ದೆ. ಕೈಯಲ್ಲೇ ಹಾಕಿದರೆ ತುಂಬ ಟೈಮು ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಜಾಲ್ರಿ ಯೂಸ್ ಮಾಡಿ ಸೆಂಟ್ರಲ್ಲೆಲ್ಲ ಬೇಗ ತುಂಬ್ಕೊತಾ ಹೋದೆ. ಆದರೆ ಫುಲ್ ಫಿನಿಶ್ ಆಗೋಲ್ಲ ಜಾಲ್ರಿಯಲ್ಲಿ. ನಾವು ಎಡ್ಜೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ನಾವು ಎಂಡಿಂಗಲ್ಲಿ ನಾವು ಕೈಯಲ್ಲೇ ಫಿಲ್ ಮಾಡ್ಕೊಬೇಕು, ಅವಾಗೇ ಅದು ಕರೆಕ್ಟಾಗಿ ಫಿನಿಶಿಂಗ್ ಬರೋದು. ಮತ್ತು ಇದರಲ್ಲಿ ಬೇಗ ಆಗುತ್ತೆ, ಎಷ್ಟು ಫಾಸ್ಟಾಗಿ ಬರುತ್ತೆ. 1/2 ಅವರ್ ಆಗೋ ರಂಗೋಲಿನ ನಾವು ಒಂದು 10-15 ನಿಮಿಷದಲ್ಲೇ ಹಾಕಿ ಮುಗಿಸ್ಬೋದು. ಬೇಗನೂ ಆಗುತ್ತೆ ಮತ್ತು ಇದರಲ್ಲಿ ಫಿಲ್ ಮಾಡಿದಾಗ ಒಳ್ಳೆ ಶೇಪನ್ನು ಕೊಟ್ಕೊಳ್ಳುತ್ತೆ. ಇದಾಗಿತ್ತು ಇವತ್ತಿನ ನನ್ನ ರಂಗೋಲಿ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಥ್ಯಾಂಕ್ ಯು.